ಅವರಿಗೆ ಮಾತ್ರ ಯಾಕೆ ಶಿಕ್ಷೆ ಕೊಟ್ಟರು ಕೇಳಿ, ಅವರೇ ಉಳಿಸ್ಬೇಕು. ಉಳಿಸಲು ಕರ್ತವ್ಯ ನಿಮ್ದು. ಇಲ್ಲ ನಿನ್ನ ಸೇವೆ ಮಾಡಿ ಏನು ಉಪಯೋಗ? ನೀವು ಕೇಳ್ಬೋದು. ನೀವು ನಾಳೆಯಿಂದ ಸ್ವಾಮಿಗಳ ಮಾಲಕು ಬೆಳಿಗ್ಗೆ ಸನ್ನಿಧಿ ಪೂಜೆ ಮಾಡುವ ಕೇಳಬೇಕು ಅಯ್ಯಪ್ಪನಿಗೆ. ತಪ್ಪು ಮಾಡಿದರೇನು ನೀವು ಕ್ಷಮಿಸಿ ಅವರೇ ಉಳಿಸ್ಬೇಕು. ಅವ್ರಿಗೆ ಏನೂ ಆಗಬಾರ್ದು. ಅದು ಕರ್ತವ್ಯ ನಿಮ್ಮದೇ, ನಿಮ್ಮ ಮೇಲೆ ಬಿಟ್ಟದೆ. ನಾವು ಏನು ಇದರಲ್ಲಿ ಇಲ್ಲ. ಅವರೇ ಉಳಿಸೋದು ಕರ್ತವ್ಯ ನಿಮ್ಮದೇ. ಅವ್ರಿಗೆ ಏನೂ ಆಗಬಾರದು. ಎಲ್ಲ ಜನ ಡಾಕ್ಟರ್ಕ ನಮ್ಮ ದೊಡ್ಡ ಡಾಕ್ಟರ್ ನೀವೇ. ನಮಗೆ ಪ್ರಾರ್ಥನೆಯಲ್ಲಿ ಎಷ್ಟೊಂದು ರೋಗ ನಾವು ಆರಾಮ ಮಾಡ್ತಾ ಇದ್ವಿ. ಅದು ನಿಮ್ಮ ಹೆಸರಲ್ಲಿ ಪ್ರಾರ್ಥನೆ ಮಾಡಿ. ಅವಾಗ ನಿಮಗೆ ಆ ಶಕ್ತಿ ಇದೆ. ನಿಮ್ಮ ಕೈ ಅವರ ಮೇಲೆ ಒಂದು ಸಾರಿ ಓಡಿದ್ರೆ ಸಾಕು, ಅವರು ಆರಾಮಾಗಿ ಬರ್ತೆ ಅಯ್ಯಪ್ಪ ಅಂತೇಳಿ ಎಲ್ಲರೂ ನಮ್ಮ ಪ್ರತಿದಿನ ನಾವು ಸನ್ನಿಧಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಮೊನ್ನೆ ನಮ್ಮ ಗುಡಿಯಲ್ಲಿ ಅವರಿಗೋಸ್ಕರ 5 ಅಭಿಷೇಕ ಮಾಡಿದ್ದಾರೆ. ತುಪ್ಪ 5-6 ಅಭಿಷೇಕ, ತುಪ್ಪ, ಪಂಚಾಮೃತ, ಜೈನ್ ತುಪ್ಪ, ಎಳ್ನೀರು, ಹಾಲು, ಭಸ್ಮ. ಅವರಿಗೋಸ್ಕರ ಅವಳು ಉಳಿಸ್ಬೇಕು ಅಂತೇಳಿ ಅವರಿಗೆ ಅರಿದು ಮಾಡಿದ್ದಾರೆ. ಅಭಿಷೇಕ ಸತ್ಯ ಮಾಡಿದ್ದಾರೆ. ಪ್ರತಿದಿನ ಪ್ರಾರ್ಥನಾ. ನಾವು ಎಲ್ಲಿ ಪೂಜೆಗೆ ಹೋದರೆ ಅದಕ್ಕೆ ಈ ವರ್ಷ ನೀವು ನಿಮ್ದೆಲ್ಲ ಬಿಡ್ರಿ. ನಿಮ್ಮದು ಅಯ್ಯಪ್ಪನಿದ್ದೇ ಇರ್ತಾರೆ. ಇವತ್ತು ದಿವಸ ಈ ಪಡಿ ಪೂಜೆ ಸಮಯದಲ್ಲಿ ಮನಸ್ಸು ನೊಂದು